ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶುಭೋದಯ. ಇದು ಬಂದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಯೇಷನ್ ಪಾರ್ಟ್, ನೆಕ್ಸ್ಟ್ ಡೇದು ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರುತ್ತೆ ಈ ವಿಡಿಯೋ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಟಿಫಿನ್ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ, ಕಾಳು ಪಲ್ಯ, ಒಂದು ಬೇಳೆ ಪಲ್ಯ ಇತ್ತು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಹೆಂಗೆ ಅಂದರೆ ಡೈಲಿ ನಾವೇ ಮಾಡ್ಕೊಂಡು ನಾವೇ ತಿನ್ನೋಕ್ಕೆ ಬೋರ್ ಆಗ್ತಿರುತ್ತಲ್ಲ. ಸೊ ಹಂಗಾಗಿ ಒಂದಿನ ಚೇಂಜ್ ಸಿಕ್ಕರೆ ಚೆನ್ನಾಗಿ ಟೇಸ್ಟಿ ಅನಿಸುತ್ತಲ್ಲ, ಅದೇ ಥರ. ಅದೆಲ್ಲ ಮುಗಿಸ್ಕೊಂಡು ಸಿಗಂದೂರ್ಗೆ ಹೋಗ್ಬೇಕಾಗಿತ್ತು. ಸೊ ಸಿಗಂದೂರಿಗೆ ಬಂದ್ವಿ. ಆ್ಯಂಡ್ ಫುಲ್ಲು ಮಳೆ ಇತ್ತು. ಆ್ಯಂಡ್ ಕಂಟಿನ್ಯೂಯೇಷನ್ನಾಗಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಹೋಗೋಣ, ಬೇಗ ಟೈಮ್ ಆಗಿಬಿಟ್ಟೆ ಅಂತ ಅಷ್ಟೇ. ಲಾಂಚ್ಗೆ ಹೋಗಿ ಆಮೇಲೆ ಲಾಂಚಲ್ಲಿ ಸಿಗ್ತೀವಿ. ಸಿಗಂದೂರಿಗೆ ಬಂದಿದ್ದೀವಿ. ಎಲ್ಲ ನೆನೆಸ್ಕೊಂಡು ಬಂದ್ವಿ. ಬಟ್ ಆದರೂ ಯಾಕಂದರೆ ಈಗ ಬಿಸಿಲು ಬಿತ್ತು. ನಮ್ಮ ಅಥರ್ವ ಇವತ್ತು ಏನು ಮಾಡಿದ್ದಾನೆ ಕೇಳಿ, ಅದಕ್ಕೋಸ್ಕರ ಮಳೆ ಬಂದಿದ್ದು ಇವತ್ತು. ಏನು ಹೊರಟ್ವಿ. ಇದೇ ಬ್ರಿಡ್ಜು. ಆ್ಯಕ್ಚುಲಿ ಇದು ಅಲ್ಲಿ ಸಿಗಂದೂರಿಂದ ಟೆಂಪಲ್ಲಿಗೆ ಹೋಗ್ಬೇಕು ಅಂದರೆ ಇದರಿಂದ ನಾವು ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ನಾನು ಹೇಳ್ತಿರೋದೇನು ಕೇಳಿಸ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಹಂಗೆ ನೋಡಿ ವಾಯ್ಸ್ ಓವರ್ ಕೊಡ್ತೀನಿ. ನೋಡಿ, ಇದೇ ಬ್ರಿಡ್ಜು. ಎಲ್ಲ ರೆಡಿ ಆಗತ್ತಾಗಲೇ, ಇನ್ನೇನು ಓಪನ್ ಮಾಡಬೇಕಷ್ಟೆ. ಏನಿಂದ ತೋರಿಸ್ತೀನಿ. ಆವಾಗ ಈ ಲಾಂಚ್ ಆಗ ದೇವಸ್ಥಾನಕ್ಕೆ ಅಪ್ಪ ಟ್ಯಾಕ್ಸಿ ಕ್ಯೂಬಿಟ್ಟಿದ್ದಾರೆ. ಕಾದು ಹತ್ರ ಆಗುತ್ತೆ, ತೀರ ಹತ್ರ. ಅಲ್ಲಿಂದ ನಾವು ತಿರ್ಗಾ ಟ್ಯಾಕ್ಸಿ ತಗೊಂಡು ಬಂದಿದ್ದಾಯ್ತು. ಇವಾಗ ನಾವು ಬಂದಿರೋದು ಸಿಗಂದೂರು ಚೌಡೇಶ್ವರಿಗೆ. ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಆ್ಯಕ್ಚುಲಿ ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅನ್ನೋ ಒಂದು ಭಯ. ಸೊ ಅದಕ್ಕೆ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಬಂದಮೇಲೆ ತಿರ್ಗಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಅಲ್ಲಿ ಒಳಗಡೆ ವೀಡಿಯೋ ಅಲೋ ಇಲ್ಲ, ಅದಕ್ಕೆ. ಸೊ ಸಿಗಂದೂರಲ್ಲಿ ನಮಗೆ ಪ್ರಸಾದ ಸಿಕ್ತು. ಸೊ ಇವಾಗ ನಾವು ಪ್ರಸಾದ ಮಾಡ್ತಿದ್ದೀವಿ. ಅಲ್ಲಿ ಎಷ್ಟು ಚೆನ್ನಾಗೈತೆ ಹಾಲ್. ಓಕೆ, ಸೊ ಊಟ ಎಲ್ಲ ಆಯಿತು, ಪ್ರಸಾದ ಎಲ್ಲ ತೊಗೊಂಡು ಇವಾಗ ಬಸ್ ಇದ್ದರೆ ಬಸ್ಗೆ, ಇಲ್ಲ ಟ್ಯಾಕ್ಸಿ ಇರುತ್ತೆ ಟ್ಯಾಕ್ಸಿಗೆ ಹೊರಡಬೇಕು. ಎಲ್ಲಿಗೆ? ಲಾಂಚ್ ಹತ್ರ. ಸೊ ಲಾಂಚಿಂದ ನಮ್ಮ ಕಾರ್ ಇದೆಯಲ್ಲ, ಅಲ್ಲಿವರೆಗೂ ಹೋಗಿ ತಿರ್ಗಾ ಊರಿಗೆ ಹೊರಡೋಣ. ಇವಾಗ ಒಂದೆರಡು ಫೋಟೋಸ್ ತಕ್ಕೋಬೇಕು. ಸೊ ಹಾಗಾಗಿ ಫೋಟೋಸ್ ತಕ್ಕೊಂಡು ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀನಿ. ಬೇಗ ಬರಪ್ಪ. ಗಾಡಿದು ಇದಾಕ್ಸೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಈವನ್ ನಂದು ಯೂಟ್ಯೂಬಿಂದು ಕೂಡ ಹಾಕ್ಸೋಣ ಅಂತ ಇವಾಗ ವರ್ಷಡ್ ನೋಡಿ, ನೀವೇ ನೀಟಾಗಿ ನೋಡ್ಬಿಟ್ಟು ಹಾಕಿ. ಇಷ್ಟೇನಾ ಇದು? ಅವರು ಶೂ ತಗೊಳ್ಳೋಣ ಅಂತ ಹೇಳಿ ಬಾಟಕ್ಕೆ ಬಂದಿದ್ದಾರೆ. ಅಲ್ಲಿ ನೋಡಿ, ಅವನನ್ನ ಇವನೇ ನಮ್ಮನ್ನು ಸೆಲೆಕ್ಟ್ ಮಾಡಿಬಿಡ್ತಾನೆ ಅನ್ಸುತ್ತೆ ಮೋಸ್ಟ್ಲಿ. ಮುಟ್ಟಂಗಿಲ್ಲ, ಅದೇ ಅದು ನಾ ಮುಟ್ಟಂಗಿಲ್ಲ, ಬೈತಾರೆ. ಅಲ್ಲಮ್ಮ, ಪಪ್ಪಂಗೆ ಯಾವ್ದು ಬೇಕಾದ್ ತಗೊಂತಾರೆ, ಇಳಿ ಕೆಳಗೆ.
ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ತಿರ್ಗಾ ಸ್ಟಿಕ್ಕರ್ಗೆ ಆರ್ಡ್ರ್ ಕೊಟ್ಟೋಗಿದ್ದೆ. ಜಸ್ಟ್ ವೀರಭದ್ರ ಸ್ವಾಮಿ ಪ್ರಸನ್ನ ಅನ್ನೋದು ಮಾತ್ರ ಹಾಕಿದ್ರು. ಆ್ಯಂಡ್ ಇದು ಬೇರೆ ಕಡೆ ಹಾಕ್ಸಿದ್ದು. ಆ್ಯಂಡ್ ನನಗೆ ಇದು ಬಂದು ಯೂಟ್ಯೂಬ್ದು ಮತ್ತು ಇನ್ಸ್ಟಾಗ್ರಾಮ್ದು ಎರಡರದ್ದು ನಾನಿಲ್ಲಿ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಬಟ್ ನನಗಿದು ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಫೀಲ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಹಾಕ್ಸಿದ್ದು ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಇತ್ತು. ಸೊ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನಂಗೆ ಫೀಲ್ ಆಯಿತು. ಆ್ಯಂಡ್ ಇದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಂತೂ ಅಲ್ಲ. ಆ್ಯಕ್ಚುಲಿ ನನಗೆ ಇಲ್ಲಿ ಒಂದೇನೋ ಖಾಲಿ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಫಿಲ್ ಮಾಡಬೇಕು ಅಂತಾಗಿ ನಾನು ಇದನ್ನು ಹಾಕ್ಸಿದ್ದು. ಫಸ್ಟ್ ಒಂದು ಟೈಮ್ ನೋಡೋಣ ಅಂತೇಳ್ಬಿಟ್ಟು ಜಸ್ಟ್ ನಾನು ವೀರಭದ್ರ ಸ್ವಾಮಿ ಪ್ರಸನ್ನ ಅಂತ ಅಷ್ಟೇ ಹಾಕ್ಸಿದ್ದೆ 2 days. ಆ್ಯಂಡ್ ಇದು 2 days ಆದಮೇಲಿನ ವಿಡಿಯೋ ನಾನು ತಿರ್ಗಾ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಇದು ಬಂದು ನಂದು ಯೂಟ್ಯೂಬ್ದು ಹಾಕ್ಕೊಡಿ ಅಂತ ಕೇಳಿದೆ. ಜಸ್ಟ್ ಅವ್ರು ಇದು ಒಂದಕ್ಕೆ ನನಗೆ ಇದು ಮತ್ತು ಹಿಂದ್ಗಡೆದಕ್ಕೆ 150 ತೊಗೊಂಡ್ರು. ತುಂಬ ಕಾಸ್ಟ್ಲಿ ಅಂತ ಅನಿಸ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ನಾವು ದೇವಸ್ಥಾನಕ್ಕೆ ಬಂದಿರೋದು. ಸೊ ದೇವಸ್ಥಾನ ದರ್ಶನ ಮಾಡ್ಕೊಂಡು ತಿರ್ಗಾ ಆಮೇಲೆ ಸಿಗ್ತೀನಿ ನಿಮಗೆ. ಆಷಾಢ ಅಂತ ಮಡ್ಲಕ್ಕಿ ಕೊಡಕ್ಕೆ ಯಾವ್ದು ತಗೊಳ್ಳಿ? 2 ತಂದಿದ್ದೀನಿ ನಾನು. ನೀವು ಅಂದ್ರಿ 2 ತಂದೆ. ಇದು ಒಂದು ಅದು ಒಂದು ತಂದೆ. ಸೊ ಹೊರಡೋಣ ಇವಾಗ. ಇದಕ್ಕೆ ಇಟ್ಕೊಂಡು ಒಂದು ನಿಮಿಷ. ಇವತ್ತು ಶನಿವಾರ, ಸೊ ಹಾಗಾಗಿ ಇಷ್ಟು ರಶ್ಶು. ಆ್ಯಕ್ಚುಲಿ ಇಲ್ಲಿ ಇಷ್ಟು ರಶ್ ಇರಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ ಇಷ್ಟು ರಶ್ ಐತೆ ನೋಡಿ. ಸೊ ಇವಾಗ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಅಲ್ಲಿವರೆಗೂ ಅಷ್ಟೇ, ಇಲ್ಲಿ ವಿಡಿಯೋ ಅಲ್ಲ ಇಲ್ಲ. ತಿರ್ಗಾ ಆಮೇಲೆ ಪಾಪ ಬಾಯಿ ಸುಮ್ಮನಿರಮ್ಮ, ಬಾಯರ್ಕೆ ಆಗತ್ತೆ ಅದಕ್ಕೆ ಅದನ್ನು ಕೊಡ್ತಾರೆ. ಒಳ್ಳೆ ಕೆಲಸ ನೆಲದಲ್ಲೇ ಕೊಡ್ತಾ ಇದ್ದು ಅಷ್ಟೇ. ಇವಾಗ ಪ್ರಸಾದಕ್ಕೆ ಬಂದಿರೋದು. ಬಟ್ ಟೈಮ್ ಬಂದು 12:25. ಸೊ 12:15 ಪ್ರಸಾದ. ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಯಾರ್ಯಾರು ಬಂದಿದ್ದೀವಿ ಅಂದರೆ ಅಮ್ಮ, ಅಪ್ಪ, ರಘು, ಅತರ್, ನಾನು. ಅವರು ವಿಡಿಯೋಗೆಲ್ಲ ಬರಲ್ಲ, ಸೊ ಹಂಗಾಗಿ ನಾನು ಯಾರನ್ನೂ ತೋರಿಸಿಲ್ಲ. ಇವಾಗ ನಾವು ಗೊರವನಹಳ್ಳಿಗೆ ಬಂದಿರೋದು. ಸೊ ಇದು ಅನ್ಪ್ಲಾನ್ಡ್. ಆ್ಯಕ್ಚುಲಿ ಇವರೇ ಕರ್ಕೊಂಬಂದಿದ್ದು. ಸೊ ಅನ್ಪ್ಲ್ಯಾಂಡಾಗಿ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಬಳೆ ತೊಗೊಂಡು ಹೋಗೋಣ ಅಂತ ನಿಂತ್ಕೊಂಡಿದ್ದೀವಿ. ಇಲ್ಲ ಅಲ್ಲ, ಇಲ್ಲಿದೆ ನೋಡ್ರಿ ಅವ. ಇಲ್ಲಿ ಒಂದು ಬಳೆ ತಗೊಂಡು ಹೋಗೋಣ. ಅಥರ್ವ ಇಲ್ಲ ಹಂಗೆ ಇಟ್ಕೊಳ್ತದೆ. ಇಲ್ಲಿ ಆಯ್ತಾ? ಇಡ್ತೀನಿ ತಡೀರಮ್ಮ. ತಡಿಯಮ್ಮ. ನಿಧಾನಕ್ಕೆ ತಿನ್ರೋ. ಪ್ಲೇಟ್ ಹಾಕ್ಕೊಡ್ತಾರೆ, ತುಂಬ್ಕೊಳ್ಳಿ.
ಇಟ್ಕಲ್ಲ 1 2 3 ಸರಿನಾ 1 2 3 ಸಾಕಪ್ಪ ಅಲ್ಲಿ